ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 241ನೆಯ ತಿರುನಾಮ ವಿಶ್ವಭುಗ್ ವಿಭುಃ. ಈ ಕತೆ ಚಾಂದೋಗ್ಯ ಉಪನಿಷತ್ತಿನಿಂದ ಬಂದಿದೆ. ಉದ್ದಾಲಕ ಎಂಬ ದೊಡ್ಡ ಜ್ಞಾನಿ ಮಹರ್ಷಿಗಳಿದ್ದರು. ಅವರ ಮಗ ಶ್ವೇತಕೇತುವಿಗೆ 12 ವರ್ಷವಾದಾಗ ವೇದಶಾಸ್ತ್ರಗಳನ್ನು ಕಲಿಯಲು ಉದ್ದಾಲಕರು ಅವನನ್ನು ಗುರುಕುಲಕ್ಕೆ ಕಳುಹಿಸಿದರು. ಶ್ವೇತಕೇತು 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಎಲ್ಲವನ್ನೂ ಕಲಿತನು. ಮನೆಗೆ ಹಿಂದಿರುಗಿದಾಗ ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರ ಅವನಲ್ಲಿ ಎದ್ದು ಕಾಣುತ್ತಿತ್ತು. ಮಗನನ್ನು ನೋಡಿ ತಂದೆಗೆ ಸಂತೋಷವಾದರೂ ವಿನಯವನ್ನು ಕಲಿಸಬೇಕಾದ ವಿದ್ಯೆಯು ಅವನಿಗೆ ಅಹಂಕಾರ ತಂದಿದ್ದನ್ನು ಕಂಡು ಬೇಸರವಾಯಿತು. ಮಗನನ್ನು ಪರೀಕ್ಷಿಸಲು ಉದ್ದಾಲಕರು, ಮಗು ಗುರುಕುಲದಲ್ಲಿ ಆ ಒಂದರ ಬಗ್ಗೆ ತಿಳಿದುಕೊಂಡೆಯಾ ಎಂದು ಕೇಳಿದರು. ಶ್ವೇತಕೇತು ಗೊಂದಲದಿಂದ, ಯಾವ ಒಂದು ತಂದೆಯವರೇ ಎಂದನು. ಯಾವುದನ್ನು ತಿಳಿದುಕೊಂಡರೆ ಈ ಪ್ರಪಂಚದ ಪ್ರತಿಯೊಂದನ್ನು ತಿಳಿದುಕೊಂಡಂತಾಗುತ್ತದೆಯೋ ಆ ಒಂದು ಎಂದರು ತಂದೆ. ಶ್ವೇತಕೇತುವಿಗೆ ಉತ್ತರ ಗೊತ್ತಾಗಲಿಲ್ಲ. ತಾನು ಕಲಿತ ಎಲ್ಲ ಶಾಸ್ತ್ರಗಳಲ್ಲಿ ಹುಡುಕಿದರೂ ಉತ್ತರ ಸಿಗದೆ ಅವನ ಅಹಂಕಾರ ಕರಗಿ ಹೋಯಿತು. ಅವನು ತಂದೆಯ ಪಾದಕ್ಕೆ ಬಿದ್ದು, ಆ ಪರಮ ಸತ್ಯವನ್ನು ನನಗೂ ಕಲಿಸಿಕೊಡಿ ಎಂದು ಬೇಡಿಕೊಂಡನು. ಆಗ ಉದ್ದಾಲಕರು ಉಪನಿಷತ್ತಿನ ಪ್ರಸಿದ್ಧ ವಾಕ್ಯವಾದ ತತ್ ತ್ವಂ ಅಸಿ ಎಂಬ ದಿವ್ಯ ಜ್ಞಾನವನ್ನು ಮಗನಿಗೆ ತಿಳಿಸಿಕೊಟ್ಟರು. ಅವರು, ಮಗು, ಒಂದು ಜೇಡಿ ಮಣ್ಣಿನ ಉಂಡೆಯ ಗುಣ ತಿಳಿದರೆ ಅದರಿಂದ ಮಾಡಿದ ಮಡಕೆ, ಪಾತ್ರೆ ಎಲ್ಲದರ ಸ್ವರೂಪವು ನಮಗೆ ತಿಳಿದಂತಾಗುತ್ತದೆಯಲ್ಲವೇ? ಅಥವಾ ಚಿನ್ನದ ಅರಿವಾದರೆ ಅದರಿಂದ ಮಾಡಿದ ಆಭರಣಗಳ ನಿಜವಾದ ಸ್ವರೂಪ ಅರ್ಥವಾಗುತ್ತದೆಯಲ್ಲವೇ? ಹಾಗೆಯೇ ಈ ಇಡೀ ಸೃಷ್ಟಿಗೆ ಮೂಲ ಕಾರಣನಾದ ಆ ಪರಮಾತ್ಮನನ್ನು ನಾವು ತಿಳಿದುಕೊಂಡರೆ ಈ ಜಗತ್ತಿನ ಪ್ರತಿಯೊಂದನ್ನು ತಿಳಿದುಕೊಂಡಂತಾಗುತ್ತದೆ ಎಂದು ವಿವರಿಸಿದರು. ಶ್ವೇತಕೇತುವಿಗೆ ಇದು ಇನ್ನೂ ಪೂರ್ತಿಯಾಗಿ ಅರ್ಥವಾಗಲಿಲ್ಲ. ಆದ್ದರಿಂದ ಉದ್ದಾಲಕರು ಇನ್ನಷ್ಟು ಸರಳವಾಗಿ ಹೇಳಿದರು. ತತ್ ತ್ವಂ ಅಸಿ ಎಂದರೆ ಈ ಇಡೀ ಪ್ರಪಂಚವನ್ನು ಸೃಷ್ಟಿಸಿದ ಆ ಪರಮಾತ್ಮನೇ ನನ್ನಲ್ಲಿ, ನಿನ್ನಲ್ಲಿ ಮತ್ತು ಪ್ರತಿಯೊಂದರಲ್ಲೂ ಅಂತರ್ಯಾಮಿಯಾಗಿ ಇದ್ದಾನೆ. ನೀರಿಗೆ ಬೆರೆಸಿದ ಉಪ್ಪು ಕಣ್ಣಿಗೆ ಕಾಣದಿದ್ದರೂ ಪ್ರತಿಯೊಂದು ಹನಿಯಲ್ಲೂ ಇರುತ್ತದಲ್ಲವೇ? ಹಾಗೆಯೇ ಆತನು ಪ್ರತಿಯೊಂದರಲ್ಲೂ ಎಲ್ಲೆಡೆ ಆವರಿಸಿದ್ದಾನೆ. ನಮ್ಮ ದೇಹಕ್ಕೆ ಜೀವ ಹೇಗೆ ಮುಖ್ಯವೋ ಹಾಗೆಯೇ ಇಡೀ ಜಗತ್ತಿಗೆ ಮತ್ತು ಸಕಲ ಜೀವಿಗಳಿಗೆ ಪರಮಾತ್ಮನೇ ಆತ್ಮ. ಆದ್ದರಿಂದ ಭಗವಂತನನ್ನು ತಿಳಿದರೆ ಎಲ್ಲವನ್ನು ತಿಳಿದುಕೊಂಡಂತೆ. ವಿಶ್ವಭುಗ್ ವಿಭುಃ ಎಂದರೆ ಎಲ್ಲದರಲ್ಲೂ ಆವರಿಸಿರುವವನು ಮತ್ತು ಎಲ್ಲರನ್ನೂ ರಕ್ಷಿಸುವವನು ಎಂದು ಅರ್ಥ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ಅದ್ಯ ಸಂಭೂತ ಪೃಥಿವ್ಯೈರಸಾಚ್ಚ ವಿಶ್ವಕರ್ಮಣ ಸಮವರ್ತತಾದಿ ತಸ್ಯ ತ್ವಷ್ಟಾ ವಿದಸದ್ರೂಪಮೇತಿ ತತ್ಪುರುಷಸ್ಯ ವಿಶ್ವಮಾಜಾನಮಗ್ರೇ. ನಾವು ಪ್ರತಿದಿನ ವಿಶ್ವಭುಗ್ ವಿಭವೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮೆಲ್ಲರ ಒಳಗಿರುವ ತನ್ನ ದಿವ್ಯ ರೂಪವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ನೀಡಿ ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.